ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 11:45 ಆಗಿದೆ. ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ದೆ, ಎಲ್ಲ ಕೆಲಸ ಮುಗೀತು. ಆ್ಯಂಡ್ ಅಡುಗೆ ಒಂದು ಮಾಡಬೇಕು. ಬಿಸಿಲು ನೋಡಿ ಇಷ್ಟು ಬರ್ತಾ ಇದೆ, ಟೆರೆಸಿಗೆ ಹೋಗೋಕ್ಕಾಗ್ತಾ ಇಲ್ಲ, ಬಿಸಿಲು ಅಷ್ಟು ಬಿಸಿಲಿದೆ. ಇದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದೀನಿ. ಏನಂದರೆ ಒಂದು ಗಾದೆ ಐತೆ, ಇದೆಯಲ್ಲ ಏನಪ್ಪ ಅದು, ನಮ್ಮ ತಾನೇ ತಿಂದು ನಾಯಿ ನಮ್ಮ ಹತ್ರನೇ ತಿಂದ್ಬಿಟ್ಟು ನಮ್ಮ ಹತ್ರನೇ ಏರ್ಬಿಟ್ಟೋಯ್ತು ಅಂತ ಗಾದೆ ಮಾತಿದೆಯಲ್ಲ, ಅದು ಎಷ್ಟು ಕೆಲವು ಜನಗಳಿಗೆ ಅನ್ವಯಿಸುತ್ತೆ ಅಂದರೆ ಅದನ್ನು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಅವರು ನನ್ನ ವೀಡಿಯೋಸ್ ನೋಡ್ತಾರೆ. ಸೊ ಅದು ಅರ್ಥ ಆಗಲಿ ಅಂತ ಅವರಿಗೆ ಹೇಳ್ತಾ ಇದ್ದೀನಿ ನಾನು. ಅವಶ್ಯಕತೆ ಇದ್ದಾಗ ಒಳ್ಳೆ ಮಾತಾಡ್ಕೊಂಡು ನಾಟಕದ ಮಾತುಗಳನ್ನ ಆಡ್ಕೊಂಡು ಬಂದುಬಿಡ್ತಾರೆ. ಅವಶ್ಯಕತೆ ಮುಗಿದ್ಮೇಲೆ ನೀನು ಕ್ಯಾರೆ ನೀನು ಬುಲಾರೆ ಅನ್ನಲ್ಲ ಅಂತ ನಾಯಿಗಳಿಗೆ ಹೇಳ್ತಿರೋ ಮಾತಿದ್ದು. ನನ್ನ ಮಗಳು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವಳ ಭಾಷೆಯಲ್ಲಿ ಏನೇನೋ ಹೇಳ್ತಾರೆ, ಅದನ್ನು ಒಂದ್ಸಲ ಯಾವಾಗಲಾದರೂ ಅವಳು ವೀಡಿಯೋದಲ್ಲಿ ಮಾತಾಡಿದಾಗ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅವಳು ಮಾತಾಡುವಾಗ ಸಿಕ್ಕಿದ್ರೆ, ಅವಳು ವೀಡಿಯೋದಲ್ಲಿ ಮಾತಾಡಿದ್ರೆ ಅವಳ ಭಾಷೆಯಲ್ಲಿ ಏನೇನೋ ಮಾತಾಡ್ತಾ ಇರ್ತಾಳೆ. ಅದು ಚೆನ್ನಾಗಿರುತ್ತೆ, ಕೇಳೋದಕ್ಕೆ ಫನ್ನಿಯಾಗಿರುತ್ತೆ. ಅದನ್ನು ಯಾವಾಗಲಾದರೂ ವೀಡಿಯೋ ಮಾಡಿ ನಾನು ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಮಾತಾಡೆ ಬರೀ ಮುಖ ಉರಿಸ್ತಾಳಪ್ಪ ನೋಡಿ, ಹೆಂಗೆ ಉರಿಸ್ತಾಳೆ. ಇಂಥ ಡವ್ವು ಅಂದರೆ ಅವ್ರ ಅಪ್ಪ ಬಂದಾಗ ಅಂತೂ ಹೆವಿ ಡವ್ವು. ನಾನಿದ್ದಾಗ ಅಷ್ಟೊಂದು ಡವ್ ಇರಲ್ಲ. ಅವ್ರ ಅಪ್ಪ ಏನಾದರೂ ಬಂದರೆ ಮಾತ್ರ ಹೆವಿ ಓವರ್ ಆಕ್ಟಿಂಗ್. ನೋಡಿ ಹಿಂಗೆ ಆಡ್ತಾವಳೆ, ಬಿದಿ ಬಿದಿ ಬಿದಿ. ಪಪ್ಪ ಅಂತ ಇದ್ದಾಳೆ ಇವಾಗ ಅವಳು. ಒಂದೊಂದು ತೊದಲು ಮಾತು ಕೇಳೋದಕ್ಕೂ ಏನೋ ಒಂಥರ ಖುಷಿ ಅನಿಸುತ್ತೆ. ಗಾಯ್ಸ್, ಅಡುಗೆ ಮಾಡುವಾಗ ಸಿಗ್ತೀನಿ. ಗಾಯ್ಸ್, ಇವಾಗ ಅಡುಗೆ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ಆ್ಯಂಡ್ ನನ್ನ ಮಗಳು ಕೂಡ ಇಲ್ಲಿ ಕುತ್ಕೊಂಡು ಮಾಮೂಲಿ ಅದೇ ಪಾತ್ರೆ ಸೌಂಡ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಚಿಕನ್ ಬಂದಾಯಿತು. ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಮಾಡಿ ತುಂಬಾ ದಿವಸ ಆಗಿತ್ತು. ಹೋದ ವಾರ ಫಿಶ್ ಮಾಡಿದ್ವಿ, ಮತ್ತು ಹಚ್ಚಿ ವಾರ ಏನು ಮಾಡಿದ್ರು ನೆನಪಿಲ್ಲ. ಸೊ ತುಂಬಾ ದಿನ ಆಗಿತ್ತು. ಸೊ ಅದಕ್ಕೆ ಇದು ತಿನ್ನಬೇಕು ಅನಿಸ್ತು, ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ಚಿಕನ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಇನ್ನು ಚಿಕನ್ ಕರಿ ಮಾಡೋಕ್ಕೆ ಬೇಕಾಗಿರೋಂಥ ಐಟಮ್ಗಳೆಲ್ಲನೂ ಕಟ್ ಮಾಡಿ, ಹಾಗೆ ತೆಂಗಿನಕಾಯಿ ಕಡಲೆಲ್ಲನೂ ಒಂದು ಸೈಡಿಗೆ ಎತ್ತಿಟ್ಟು ನಾನು ಎಷ್ಟು ಹೇಳ್ದು ಇಲ್ಲಿ ಕೂರಿಸಿದ್ರು ಅವಳು ಬಂದು ಕುಕ್ಕರ್ ಪಕ್ಕನೇ ಕೂತ್ಕೊತಾಳೆ. ಅದೇನೋ ಅಂತ ಗೊತ್ತಿಲ್ಲ, ಅವಳಿಗೆ ಕುಕ್ಕರ್ ಮೇಲೆ ಲವ್ ಜಾಸ್ತಿ ಅನಿಸುತ್ತೆ. ಅದಕ್ಕೆ ಬಂದು ಕುಕ್ಕರ್ ಪಕ್ಕನೇ ಕೂತ್ಕೊತಾಳೆ ಯಾವಾಗಲೂ. ಕಾಯಿ ಕೊಟ್ಟಿದ್ದೀನಿ, ಅದನ್ನೇ ಅಂತ ಮಾಡ್ತಾಳೆ. ಕೂರಿಸಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಇದ್ರ ಪಕ್ಕ ಇರ್ತಾಳೆ ಅವಳು. ನೋಡಿ ಬರ್ತಾವಳೆಲೆ ನೋಡಿ, ನಾನು ಹೇಳಿಲ್ವಾ ಎಷ್ಟೇ ಕೂರಿಸಿದ್ರು ಬಂದು ಅಲ್ಲೇ ಕೂತ್ಕೊತಾಳೆ. ಎಸ್ ಗಾಯ್ಸ್, ಅರ್ಶಿನ ಉಪ್ಪಲ್ಲಿ ಬೇಯಿ ಹಾಕಿದ್ದೀನಿ. ಚೆನ್ನಾಗಿ ಉಪ್ಪಿಟ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಗಾಯ್ಸ್, ಎಲ್ಲನೂ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಅದನ್ನು ಬೇಯೋಕ್ಕೆ ಅಂತ ಪ್ಲೇಟ್ ಮಾಡಿಸ್ತಾ ಇದ್ದೀನಿ. ಸಿಗ್ತೀನಿ ಗೈಸ್ ಮತ್ತೆ. ಬೇ 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 ಬಾ 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 ಉಪ್ಪು ಕೋಪ ಆರಿ ಹೊಡಿತಾರದು ಕುಯ್ತೀನಿ. ಮಾತಾಡ್ತೀನಿ. ಬಿದ್ದೆ 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 ಬಿತ್ತೆ ಬಿತ್ತ ಏನು ಮುಖ ಉರಿಸ್ಬೇಡ ನೀನು. ಚೇಷ್ಟೆಗಳು ಇನ್ನೂ ತುಂಬಾ ಇದ್ದಾವೆ. ಅವಳು ಚೇಷ್ಟೆ ಮಾಡಿದಾಗ ಫೋನಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಅವಳು ವೀಡಿಯೋ ಆನ್ ಮಾಡಿದಾಗ ಏನೂ ಮಾತಾಡಲ್ಲ, ಸುಮ್ಮನೆ ಆಗಿಬಿಡ್ತಾಳೆ. ಅವಳಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಬೇಕು. ಯಾವಾಗಲಾದರೂ ಒಂದ್ಸಲ ಟ್ರೈ ಮಾಡ್ತೀನಿ ಅದನ್ನು. ಎಸ್ ಗಾಯ್ಸ್, ರೆಡಿ ಆಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಚಿಕನ್ ಬೆಂದಿದೆಯಾ ಅಂತ ನೋಡಿ ಆಫ್ ಮಾಡಿ ಇದನ್ನು ಸೆಟ್ಟಾಗಿ ಹಾಕ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋದು ಚಿಕನ್ ಕರಿ ರೆಡಿ ಆಗುತ್ತೆ. ರೆಡಿ. ಈ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಹೋಗಿ ಬೇಗ ಚೆಕ್ ಮಾಡಿ, ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ. ಅನ್ನಕ್ಕೆ ಕೂತಿದ್ದೀನಿ. ಇವಾಗ ಟೈಮು 1 ಗಂಟೆ ಆಗಿದೆ ಅಲ್ವಾ, 1:30 ಅಷ್ಟು ತಿನ್ನಿಸ್ಬೇಕು ಅವಳಿಗೆ. ಮಲ್ಕೋತಾವಲ್ಲ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಹಾಗೆ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಬಿಟ್ವಿ. ಅದೇನೋ ಅಪ್ಪ ಊಟ ಮಾಡಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ಇವಾಗಂತೂ ಫಸ್ಟ್ ಬರ್ತಾ ಇರಲಿಲ್ಲ. ಮಲ್ಕೊಂಡು ಎದ್ದು ಸಂಜೆ ಆಗಿತ್ತು, ಎದ್ದಾಗ 5:30 ಆಗಿತ್ತು. ಎದ್ದುಬಿಟ್ಟು ಆಚೆ ಕಡೆ ಹೋಗಿದ್ವಿ. ಸ್ವಲ್ಪ ಹೊತ್ತು
ಫ್ರೆಶ್ನೆಸ್ ಸಿಗುತ್ತೆ ಅಂತ ಹೋಗಿದ್ವಿ. ಆಚೆ ಕಡೆ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ಅಜ್ಜಿ ಕೇಳ್ತಿತ್ತು, ಯಾಕೆ ಬಂದೇ ಇರಲಿಲ್ವಲ್ಲ ಇಷ್ಟು ದಿನ ಆದರೂ, ಎಲ್ಲಿಗೆ ಹೋಗಿದ್ದೆ, ಊರಿಗೆ ಹೋಗಿದ್ದೆ ಅಂತ ಕೇಳ್ತಿತ್ತು. ಅದು ನಾನು ಹೋದಾಗ ಅದು ಒಳಗಡೆ ಇರ್ತಿತ್ತು ಅಜ್ಜಿ, ಅದಕ್ಕೆ ಕೇಳ್ತಾ ಇತ್ತು. ನೋಡಿ ಗೈಸ್, ಎದ್ಬಿಟ್ಟು ಕಿರ್ಸ್ತಾವಳೆ. ಆ್ಯಂಡ್ ಒಳಗಡೆ ಬಂದು ನನ್ನ ಮಗಳಿಗೆ ರಾಗಿ ಸರಿ ಮಾಡಿ ತಿನ್ನಿಸಿ ಮತ್ತೆ ಆಚೆ ಕರ್ಕೊಂಡೋದೆ. ಅವಳು ಕಿಚ್ಚೋದಕ್ಕೆ ಕೆಳಗಡೆ ಇರೋರೆಲ್ಲ ಮೇಲ್ಗಡೆ ನೋಡ್ತಾರೆ. ನನ್ನ ಮಗಳನ್ನ ಮಲಗಿಸೋಣ ಅಂತ ಟ್ರೈ ಮಾಡಿದೆ, ಅವಳು ಮಲ್ಕೋತಾ ಇಲ್ಲ. ಇವಾಗ ಬೆಳೀತಾ ಅವಳ ಡೈಲಿ ರುಟೀನ್ ಚೇಂಜ್ ಆಗ್ತಾ ಇದೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅವಳಿದ್ರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅನ್ನೋದೊಂದೇ ಅಷ್ಟೇ. ಅವಳ ತರಲೇ ಇದ್ದಾಳೆ. ಸೊ ಇವಾಗ ಅಡುಗೆ ಮಾಡೋಣ ಅಂತ ಬಂದೆ. ಏನಿಲ್ಲ, ಚಿಕನ್ ಕರಿ ಇದೆ, ಅದಕ್ಕೆ ಅನ್ನ ಮಾಡಬೇಕಷ್ಟೇ. ಅನ್ನ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಬೇಕು. ನಾನು ಸೋಮವಾರ ಪೂಜೆ ಮಾಡಬೇಕು ಬೆಳಿಗ್ಗೆ ಬೇಗ ಇದ್ದು, ಅದಕ್ಕೆ ಬನ್ನಿ ಮಾಡೋಣ. ಕಿಚನೆಲ್ಲ ಕ್ಲೀನ್ ಆಯಿತು ಆ್ಯಂಡ್ ಅಡುಗೆ ಕೂಡ ಆಯಿತು. ಇವಾಗ ಊಟ ಮಾಡಿ ಮಲ್ಕೊಳ್ಳೋದೆ. ಇನ್ನು ಪಾತ್ರೆಗಳು ಸ್ವಲ್ಪ ಇದೆ, ಪಾತ್ರೆ ಸ್ವಲ್ಪ ತೊಳೆದ್ಬಿಟ್ಟು ಆ್ಯಂಡ್ ನನ್ನ ಮಗಳನ್ನ ಮಲಗಿಸಿ ಊಟ ಮಾಡಿ ಮಲ್ಕೊಳ್ಳೋದೆ. ಎಸ್ ಗೈಸ್, ನಾನು ವೀಡಿಯೋನ ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಗುಡ್ ನೈಟ್.